ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಸಾಮಾನ್ಯವಾಗಿ ನಮ್ಮನ್ನು ಬೇರೆಯವ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತೀವಿ. ಮಕ್ಕಳು ಅಪ್ಪ ಅಮ್ಮ ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಆಸೆ ಪಡ್ತಾರೆ. ಗಂಡ ತನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಸಿಗಬೇಕು ಅಂತ ಆಸೆ ಪಡ್ತಾನೆ. ಹೆಂಡತಿ ತಾನು ಏನೂ ಹೇಳದೆ ಹೋದರೂ ಗಂಡನೇ ಎಲ್ಲ ಅರ್ಥ ಮಾಡ್ಕೊಳ್ಳೋ ಅಂಥ ವ್ಯಕ್ತಿ ಸಿಗಬೇಕು ಅಂತ ಆಸೆ ಪಡ್ತಾಳೆ. ಇವೆಲ್ಲ ಮಾಮೂಲಿ. ಹೀಗೆ ಬೇರೆಯವರೇ ನಮ್ಮನ್ನು ಅರ್ಥ ಮಾಡ್ಕೋಬೇಕು ಅಂತ ನಿರೀಕ್ಷೆ ಮಾಡ್ತೇವೆ ಹೊರತು ನಮ್ಮನ್ನು ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಯೋಚನೆ ಮಾಡೋದೇ ಇಲ್ಲ. ನೋಡಿ, ಯಾರಾದರೂ ನಮಗೆ ಹೋಗಲಿ ಬಿಡು, ನಿಂಗೆ ಅದೃಷ್ಟ ಇಲ್ಲ ಅನಿಸುತ್ತೆ, ಬಹುಶಃ ನಿನಗೆ ಯೋಗ ಇಲ್ಲ ಅನಿಸುತ್ತೆ, ನಿನ್ನ ಹಣೆಯಲ್ಲಿ ಇದು ಬರೆದಿಲ್ಲ ಅನಿಸುತ್ತೆ ಅಂತ ಹೇಳಿದ್ರೆ ಹಿಂದು ಮುಂದೆ ನೋಡದೆ ನಂಬೇ ಬಿಡ್ತೀವಿ ಅಲ್ವಾ? ನನಗೆ ಯಾಕೆ ಅದೃಷ್ಟ ಇಲ್ಲ, ನನಗೆ ಯಾಕೆ ಯೋಗ ಇಲ್ಲ ಅಂತ ಯೋಚನೆ ಮಾಡೋದೇ ಇಲ್ಲ. ನನ್ನ ಪ್ರಯತ್ನದಲ್ಲೇ ಏನೋ ತಪ್ಪಾಗಿರಬಹುದು, ಮತ್ತೆ ಟ್ರೈ ಮಾಡಿ ನೋಡೋಣ ಅಂತ ಮುಂದುವರಿಯೋದೇ ಇಲ್ಲ. ಯಾರೋ ಹೇಳ್ತಾರೆ ಕಾಮರ್ಸ್ ತಗೋ ಅಂತ, ಇನ್ಯಾರೋ ಹೇಳ್ತಾರೆ ಸೈನ್ಸ್ ತಗೋ ಅಂತ, ಮತ್ತೆ ಕೆಲವರು ಹೇಳ್ತಾರೆ ಈಗೆಲ್ಲ AI ಇದೆ ಜಮಾನ, ಅದನ್ನು ಕಲಿ ಅಂತ. ಆದರೆ ಕಲಿಯೋದಕ್ಕೆ ನಮಗೆ ಯಾವುದರಲ್ಲಿ ಆಸಕ್ತಿ ಇದೆ, ಯಾವುದರಲ್ಲಿ ನನ್ನ ಸಾಮರ್ಥ್ಯ ಇದೆ ಅಂತ ಯೋಚನೆ ಮಾಡೋದಿಲ್ಲ. ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆಯೋ ಅದರಲ್ಲಷ್ಟೇ ನಾವು ಬೆಳೆಯೋದಕ್ಕೆ ಸಾಧ್ಯ ಅಂತ ತಿಳ್ಕೊಳ್ಳೋಷ್ಟರಲ್ಲಿ ಎಷ್ಟೋ ವರ್ಷ ಕಳೆದೇ ಹೋಗಿರುತ್ತೆ. ಯಾರು ಏನು ಹೇಳಿದರೂ ಕಿವಿ ಮೇಲೆ ಹಾಕೋಬಾರ್ದು ಅಂತಲ್ಲ ಇದರ ಅರ್ಥ. ಯಾರಾದರೂ ನಮ್ಮ ಬಗ್ಗೆ ಏನಾದರೂ ಹೇಳಿದರೆ ಅದನ್ನು ಕೇಳಿಸ್ಕೊಂಡು ನಮಗೆ ದೇವರು ಕೊಟ್ಟ ತಲೆಯಲ್ಲಿ ಯೋಚನೆ ಮಾಡಿ ನಮ್ಮನ್ನು ನಾವೇ ಪ್ರಶ್ನೆ ಕೇಳ್ಕೊಳ್ಬೇಕು. ಅವರು ನನ್ನ ಬಗ್ಗೆ ಹೇಳಿದ್ದು ನಿಜಾನಾ, ಎಷ್ಟು ನಿಜ, ಇವ್ರು ಯಾರೋ ಕೊಟ್ಟಿರೋ ಸಲಹೆನ ನಾನು ಅಪ್ಲೈ ಮಾಡ್ಕೊಳ್ಳೋದಕ್ಕಾಗತ್ತಾ ಅಂತ ಯೋಚನೆ ಮಾಡಬೇಕು. ಅದು ಬಿಟ್ಟು ನಮ್ಮ ಬಗ್ಗೆ ಯಾರಾದರೂ ನೆಗೆಟಿವ್ ಆಗಿ ಮಾತಾಡಿದಾಗ ಆ ಮಾತನ್ನು ನೇರ ನಮ್ಮ ಮನಸ್ಸಿನ ಆಳಕ್ಕೆ ಇಳಿಸ್ಕೊಂಡು ಒಂದೇ ಸಲಕ್ಕೆ ನಂಬಬಾರ್ದು. ಬೇರೆಯವರು ನಮ್ಮ ಬಗ್ಗೆ ಕೊಡೋ ಡೆಫಿನೇಷನ್ನ ನಂಬೋ ಮೊದಲು ನಮ್ಮನ್ನು ನಾವು ನಂಬೋಣ. ಪಟಪಟ ಅಂತ ಮಾತಾಡೋ ಕಲೆ ನಿಮಗಿದ್ದು ಯಾರಾದರೂ ನಿಮಗೆ ವಾಚಾಳಿ ಅಂತ ಬಿರುದು ಕೊಟ್ಬಿಟ್ಟಿದ್ರೆ ನಿಮ್ಮ ಮಾತಿನ ಟ್ಯಾಲೆಂಟ್ನ ಸರಿಯಾಗಿ ಬಳಸ್ಕೊಂಡು ಬೆಳೆದು ತೋರಿಸಿ. ಯಾಕೋ ಪಾಠ ತಲೆಗೆ ಸರಿಯಾಗಿ ಹತ್ತತಾನೇ ಇಲ್ಲ, ಮನಸ್ಸೆಲ್ಲ ಬರೀ ಆಟದ ಕಡೆಗೆ ಸೆಳೆಯುತ್ತೆ ಅನ್ನೋದಾಗಿದ್ದರೆ ನಿಮಗಿಷ್ಟವಾದ ಸ್ಪೋರ್ಟ್ಸ್ ಆರಿಸ್ಕೊಳ್ಳಿ. ತುಂಬ ದಪ್ಪ ಇದ್ದರೂ ಡ್ಯಾನ್ಸ್ ಮಾಡೋರನ್ನ, ತುಂಬ ಸಣ್ಣ ಇದ್ದರೂ ಭಾರ ಎತ್ತೋರನ್ನ, ಅಂಗಾಂಗಗಳಲ್ಲಿ ವೈಕಲ್ಯ ಇದ್ದರೂ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿಶೇಷ ಚೇತನರನ್ನು ಒಮ್ಮೆ ನೋಡಿ. ಇವರು ಸಮಾಜದ ಕೊಂಕು ಮಾತಿಗೆ ಕಿವಿಗೊಡದೆ ತಮ್ಮ ಆತ್ಮಶಕ್ತಿಯನ್ನು ನಂಬಿ ಮುಂದೆ ಬಂದವರು. ಅದಕ್ಕೆ ಮೊದಲು ನಿಮ್ಮನ್ನು ನೀವು ನಂಬಿ, ನೀವು ನಂಬಿರೋ ನಂಬಿಕೆ ಸುಳ್ಳಾಗದ ರೀತಿ ಶ್ರಮ ವಹಿಸಿ ಮುಂದೆ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.